ತಮ್ಮ ಸರ್ಕಾರದ ಅವಧಿಯಲ್ಲಿ KDBಯಿಂದ ಭೂಮಿ ಕೊಟ್ಟಿದ್ರು ಅನ್ನೋಂಥದ್ದು ಚರ್ಚೆಗೆ ಗ್ರಾಸ ಆಗಿದೆ. ಇದು ನಾನು ಮಾಧ್ಯಮದಲ್ಲಿ ಇವತ್ತು ನೋಡಿದೆ, ನಿನ್ನಿಂದನೇ ಅದು ಸುದ್ದಿ ಇದೆ. ಫೆಬ್ರವರಿ ತಿಂಗಳು ಮಾರ್ಚ್ ತಿಂಗಳ 23ರಲ್ಲಿ ಸಿರಾ ಇಂಡಸ್ಟ್ರಿಯಲ್ ಪ್ರದೇಶದಲ್ಲಿ ಕಂಪ್ನಿ ಹೆಸರು ಏನೋ ಇದೆ, ಕ್ರಿಶೋ ಏನೋ ಒಂದು ಇದೆ, ಆ ಕಂಪ್ನಿ ಹೆಸರಿಗೆ ಕೊಟ್ಟಿದ್ದೀವಿ. ಅದರಲ್ಲಿ ಈಗ ಅಪಾದಿತ ಆಗಿರುವಂಥ ಹೆಣ್ಮಗಳು ಡೈರೆಕ್ಟ್ರ್ ಇದ್ದಾಳೆ ಅನ್ನುವಂಥದ್ದು ಸುದ್ದಿಯಾಗಿದೆ. ಮೊದಲನೇದಾಗಿ ಯಾರೇ ಇಂಡಸ್ಟ್ರಿ ಮಾಡ್ತಾರೆ ಅಂತಂದರೆ ಅದಕ್ಕೆ ಬೇಕಾಗಿರುವಂಥ ಕರಾರು ಷರತ್ತಕ್ಕೆ ಒಳಪಟ್ಟು ಮಾಡ್ತೇವೆ. ಇದು ಲ್ಯಾಂಡ್ ಆಡಿಟ್ ಕಮಿಟಿ ಅಂತ ಇರ್ತದೆ. ಲ್ಯಾಂಡ್ ಆಡಿಟ್ ಕಮಿಟಿಯಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಹಿಡಿದು ಎಲ್ಲ ಹಿರಿಯ ಅಧಿಕಾರಿಗಳಿರ್ತಾರೆ. ಆ ಕೈಗಾರಿಕೆಗೆ ಎಷ್ಟು ಲ್ಯಾಂಡ್ ಬೇಕು, ಏನು ಬೇಕು, ಎಲ್ಲಿ ಅವೈಲೇಬಲ್ ಇದೆ, ಏನು ಅದೆಲ್ಲ ನೋಡಿಕೊಂಡು ಅವ್ರು ಶಿಫಾರಸು ಮಾಡ್ತಾರೆ. ಅದಾದಮೇಲೆ 500 ಕೋಟಿ ರೂಪಾಯಿವರೆಗೂ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ತೀರ್ಮಾನ ಆಗುತ್ತೆ. ಮುಖ್ಯಮಂತ್ರಿ ಹಂತಕ್ಕೆ ಬರೋದೇ ಇಲ್ಲ, ಅದು ನನ್ನ ಹಂತಕ್ಕೆ ಬಂದಿಲ್ಲ. ಮಂತ್ರಿಗಳ ನೇತೃತ್ವದಲ್ಲಿ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಆಗುತ್ತೆ. ಲ್ಯಾಂಡ್ ಆಡಿಟ್ ಕಮಿಟಿಯ ರಿಪೋರ್ಟ್ ಆಧಾರದ ಮೇಲೆ ಅವರು ಮಾಡ್ತಾರೆ. ಇದು ಪಾಲಿಸಿ, ಇದು ನಾವು ಮಾಡಿದ್ದಲ್ಲ, ಮೊದಲಿಂದ ಇರೋದು. ಅದರಲ್ಲಿ ಸಿಂಗಲ್ ವಿಂಡೋದಲ್ಲಿ ಪ್ರೊಸೀಡಿಂಗ್ಸ್ ಎಲ್ಲ ಆಗಿದೆ. ನಾನು ಆದಮೇಲೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು ಇದು ಪ್ರೊಸೀಡಿಂಗ್ಸ್ ಆದಮೇಲೆ ಅವ್ರಿಗೇನು ದುಡ್ಡು ಕಟ್ಟಬೇಕು ಅಂತ ನೋಟಿಸ್ ಹೋಗಿತ್ತೋ ಆ ದುಡ್ಡನ್ನು ಅವ್ರು ಕಟ್ಟಿಲ್ಲ. ಹೀಗಾಗಿ ಆ ಲ್ಯಾಂಡನ್ನು ಅವ್ರಿಗೆ ಅಲಾಟ್ ಮಾಡಿಲ್ಲ. ಹೀಗಾಗಿ ನನಗೆ ಬಂದಿರೋ ಸುದ್ದಿ ಪ್ರಕಾರ ಅವ್ರು ದುಡ್ಡು ಕಟ್ಟದೇ ಇರೋದ್ರಿಂದ ಲ್ಯಾಂಡ್ ಅಲಾಟ್ಮೆಂಟ್ ಆಗಿಲ್ಲ. ಮತ್ತು ಮೇಲಾಗಿ ಹಲವಾರು ಅಪ್ಲಿಕೇಶನ್ ಬಂದಾಗ ಇಂಡಸ್ಟ್ರಿ ಬರಬೇಕು, ರಾಜ್ಯಕ್ಕೆ ಆರ್ಥಿಕತೆ ಇಂಪ್ರೂವ್ ಆಗಬೇಕು, ಎಂಪ್ಲಾಯ್ಮೆಂಟ್ ಆಗಬೇಕು ಅನ್ನೋಂಥ ದೃಷ್ಟಿಯಿಂದ ನಾವು ಮಾಡ್ತಾಯಿರ್ತೀವಿ. ಈಗಿನ ಸರ್ಕಾರ ಕೂಡ ಹಲವಾರು ಲಕ್ಷ ಕೋಟಿಗಟ್ಟಲೆ ಪ್ರಾಜೆಕ್ಟ್ಸ್ಗಳನ್ನ ಕ್ಲಿಯರ್ ಮಾಡ್ತಾಯಿರ್ತಾರೆ. ಆದರೆ ಅವ್ರು ಡೈರೆಕ್ಟರ್ಸ್ ಇನ್ನು 2 ವರ್ಷ ಬಿಟ್ಟು ಏನು ಮಾಡ್ತಾರೆ, ಏನಿಲ್ಲ, ಅವ್ರು ಮಾಡುವಂಥ ತಪ್ಪು ಕೆಲಸಗಳು, ಅವ್ಯವಹಾರಗಳು, ಅದಕ್ಕೆ ನಾವೇನು ಊಹೆ ಮಾಡೋಕ್ಕಾಗಲ್ಲ ಆ ಸಂದರ್ಭದಲ್ಲಿ. ಹೀಗಾಗಿ ಬಟ್ ಎನಿಹೌ ತನಿಖೆ ನಡೀತಾ ಇದೆ. ಅದು ನಡೀತಿರುವಂಥದ್ದು ದುಬೈದಿಂದ ತಂದಂಥ ಗೋಲ್ಡ್ ಬಗ್ಗೆ, ಅವ್ಯವಹಾರ, ಸ್ಮಗ್ಲಿಂಗು, ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಸಂಪೂರ್ಣ ತನಿಖೆ ಆಗಲಿ, ತನಿಖೆಯಲ್ಲಿ ಎಲ್ಲ ಆಯಾಮಗಳು ತನಿಖೆ ಆಗಲಿ, ಯಾರು ತಪ್ಪಿಸ್ತಾರೋ ಶಿಕ್ಷೆ ಆಗುತ್ತೆ. ಸರಿಗೆ